ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಶ್ಚಿಮ ಬಂಗಾಳದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಿದೆ. ಅಲ್ಲಿನ ಪಾನಿಹಟಿ ಕ್ಷೇತ್ರ ಇಡೀ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಹೈ ವೋಲ್ಟೇಜ್ ಕ್ಯೂರಿಯಾಸಿಟಿಯನ್ನ ಸೃಷ್ಟಿ ಮಾಡಿತ್ತು. ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರತ್ನಾ ದೇವನಾಥ್ ಅವರು ಇವತ್ತು ಅಭೂತಪೂರ್ವ ಯಶಸ್ಸನ್ನ ಕಂಡಿದ್ದಾರೆ. ಅವರು ಟಿಎಂಸಿ ಅಭ್ಯರ್ಥಿ ತೀರ್ಥಂಕರ್ ಘೋಷ್ ಅವರನ್ನ ಭಾರಿ ಅಂತರದಿಂದ ಸೋಲಿಸಿದ್ದಾರೆ. ಸುಮಾರು 28,000ಕ್ಕೂ ಹೆಚ್ಚು ವೋಟ್ಗಳ ಅಂತರದಲ್ಲಿ ಈ ದೊಡ್ಡ ಗೆಲುವು ಸಿಕ್ಕಿದೆ. ಪಾನಿಹಟಿ ಕ್ಷೇತ್ರ ಮೊದಲಿನಿಂದಲೂ ಟಿಎಂಸಿ ಅವರ ಭದ್ರಕೋಟೆ ಆಗಿತ್ತು ಅನ್ನೋದು ನೆನಪಿರ್ಲಿ. ಆದ್ರೆ ಈ ಬಾರಿ ರತ್ನಮ್ಮ ಅವರ ಎಂಟ್ರಿ ಇಡೀ ಸೀನ್ ಅನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಅವರ ಈ ವಿಕ್ಟರಿ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನ ಮೂಡಿಸುತ್ತಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಜನರ ಸಪೋರ್ಟ್ ಹೇಗಿತ್ತು ಅಂದ್ರೆ ವೋಟಿಂಗ್ ದಿನಾನೇ ಇವರು ಗೆಲ್ಲೋದು ಫಿಕ್ಸ್ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಈಗ ಅಫಿಷಿಯಲ್ ಆಗಿ ಅವರು MLA ಆಗಿ ಆಯ್ಕೆಯಾಗಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅವರ ಜರ್ನಿ, ತನ್ನ ಮಗಳಿಗೆ ಆದ ಅನ್ಯಾಯದ ಬಗ್ಗೆ ಹೇಗೆ ಹೋರಾಟ ಮಾಡಿದ್ರು, ಮತ್ತೆ ಈ ಎಲೆಕ್ಷನ್ ಫೈಟ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ರತ್ನಾ ದೇವನಾಥ್ ಯಾರು, ಇವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ರತ್ನಮ್ಮ ಅವರು ಕೇವಲ ಒಬ್ಬ ಪೊಲಿಟಿಕಲ್ ಲೀಡರ್ ಅಷ್ಟೇ ಅಲ್ಲ, ಅವರ ಹಿಂದೆ ದೊಡ್ಡ ನೋವಿದೆ. ನಿಮ್ಗೆಲ್ಲ ನೆನಪಿರ್ಬೋದು, ಕೋಲ್ಕತ್ತಾದ RG ಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಘಟನೆ ನಡೆಯಿತು. ಆಗಸ್ಟ್ 9ನೇ ತಾರೀಕು ಕೋಲ್ಕತ್ತಾದ ಆ ಗವರ್ನಮೆಂಟ್ ಹಾಸ್ಪಿಟಲ್ ನಲ್ಲಿ ಒಬ್ಬ ಡಾಕ್ಟರ್ ಟ್ರೈನಿ ಮೌಮಿತಾ ದೇವನಾಥ್ ಮೇಲೆ ಒಂದು ಕ್ರೂರವಾದ ಅಟ್ಯಾಕ್ ನಡೆಯಿತು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಆ ಇನ್ಸಿಡೆಂಟ್ ನಡೆದಿದ್ದು ಆಸ್ಪತ್ರೆಯ ಸೆಮಿನಾರ್ ಹಾಲ್ ನಲ್ಲಿ. ಕರ್ತವ್ಯದಲ್ಲಿದ್ದ ಒಬ್ಬ ಯುವ ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ನಿಜಕ್ಕೂ ಮನುಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿತ್ತು. ರತ್ನಾ ದೇವನಾಥ್ ಅವರ ಮಗಳು ಅವತ್ತು ರಾತ್ರಿ ಶಿಫ್ಟ್ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಕೆ ಹೋದಾಗ ಈ ಟ್ರಾಜಿಡಿ ನಡೆದಿದೆ. ಮರುದಿನ ಬೆಳಿಗ್ಗೆ ಅವಳ ಬಾಡಿ ಸಿಕ್ಕಾಗ ಇಡೀ ಮೆಡಿಕಲ್ ಕಮ್ಯುನಿಟಿ ಶಾಕ್ ಆಗಿತ್ತು. ಮತ್ತೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಶುರುವಾಯಿತು. ಆಸ್ಪತ್ರೆಯ ಒಳಗಡೆಯೇ ಸೇಫ್ಟಿ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಗತಿ ಏನು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇತ್ತು. ಈ ಕೇಸಲ್ಲಿ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತಿದೆ ಅನ್ನೋದನ್ನ ನೋಡಿ ಜನರಿಗೆ ದೊಡ್ಡ ಮಟ್ಟದ ಆಕ್ರೋಶ ಬಂದಿದ್ದು ಸುಳ್ಳಲ್ಲ. ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನಡೆದುಕೊಂಡ ರೀತಿ ಬಗ್ಗೆ ಹೈಕೋರ್ಟ್ ಕೂಡ ಸ್ಟ್ರಿಕ್ಟ್ ಅಬ್ಸರ್ವೇಷನ್ ಮಾಡಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಈ ಕೇಸ್ನ ತನಿಖೆಯನ್ನ CBI ಕೈಗೆ ಒಪ್ಪಿಸಿ ಫುಲ್ ಡೀಟೇಲ್ ರಿಪೋರ್ಟ್ ಕೇಳಿದ್ದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ರತ್ನಾ ದೇವನಾಥ್ ಅವರು ತನ್ನ ಮಗಳಿಗೆ ಜಸ್ಟಿಸ್ ಸಿಗಬೇಕು ಅಂತ ಮಾಡಿದ ಹೋರಾಟ ಇವತ್ತು ಒಂದು ಕ್ರಾಂತಿಯಾಗಿ ಬದಲಾಗಿದೆ. ಕೇವಲ ಮಗಳನ್ನ ಕಳೆದುಕೊಂಡ ತಾಯಿಯಾಗಿ ಅಲ್ಲದೆ ಇಡೀ ಮಹಿಳಾ ಸಂಕುಲಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಡಿಮ್ಯಾಂಡ್ ಆಗಿತ್ತು. ಈ ಘಟನೆ ನಡೆದ ಮೇಲೆ ದೇಶಾದ್ಯಂತ ಡಾಕ್ಟರ್ ಸ್ಟ್ರೈಕ್ ಮಾಡಿ ವಿ ವಾಂಟ್ ಜಸ್ಟಿಸ್ ಅನ್ನೋ ಸ್ಲೋಗನ್ ಮೂಲಕ ದೊಡ್ಡ ಮಟ್ಟದ ವಾಯ್ಸ್ ರೈಸ್ ಮಾಡಿದ್ರು. ಅನ್ಯಾಯಕ್ಕೊಳಗಾದ ಆ ಮಗಳಿಗೆ ನ್ಯಾಯ ಸಿಗುವವರೆಗೂ ಈ ಫೈಟ್ ನಿಲ್ಲೋದಿಲ್ಲ ಅಂತ ಇಡೀ ಇಂಡಿಯಾ ರತ್ನಾ ದೇವನಾಥ್ ಅವರ ಜೊತೆ ನಿಂತಿತ್ತು. ಇವರು ಎಲೆಕ್ಷನ್ ಅಖಾಡಕ್ಕೆ ಇಳಿದಿದ್ದೆ ಸಿಸ್ಟಮ್ ಬದಲಾಯಿಸಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶದಿಂದ. ಅವರಿಗೆ ಈಗ ಸುಮಾರು 54 ವರ್ಷ ವಯಸ್ಸು. ಇವರ ಹಸ್ಬೆಂಡ್ ಹೆಸರು ಶೇಖರ್ ರಂಜನ್ ದೇವನಾಥ್ ಅಂತ. ಅವರು ಕೂಡ ಈ ಹೋರಾಟದಲ್ಲಿ ಜೊತೆಗಿದ್ದಾರೆ. ಇವರು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಬಂದು ಇವತ್ತು ಪವರ್ಫುಲ್ ಕ್ಯಾಂಡಿಡೇಟ್ ಆಗಿ ಮಿಂಚಿದ್ದಾರೆ. MLA ಆಗೋಕ್ಕಿಂತ ಮುಂಚೆ ಅವರೊಬ್ಬ ಬಿಸ್ನೆಸ್ ವುಮೆನ್ ಆಗಿ ಕೂಡ ವರ್ಕ್ ಮಾಡ್ತಿದ್ರು. ಬಂಗಾಳದ ಜನರಿಗೆ ಇವರ ಮೇಲೆ ತುಂಬಾನೇ ಎಮೋಷನಲ್ ಕನೆಕ್ಷನ್ ಬೆಳೆದಿದ್ದು ಅವರ ಮಗಳಿಗೆ ಆದ ಅನ್ಯಾಯದಿಂದ. ಹಾಗಾಗಿಯೇ ಅವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಲೀಡ್ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಇವರ ಲೈಫ್ ಸ್ಟೋರಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ರತ್ನಮ್ಮ ಅವರು ಪಾನಿಹಟಿಯಲ್ಲಿ ನಡೆಸಿದ ಎಲೆಕ್ಷನ್ ಕ್ಯಾಂಪೇನ್ ನಿಜಕ್ಕೂ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ಅವರು ಪ್ರತಿ ಮನೆಗೂ ಹೋಗಿ ಜನರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ ಅವರ ಕಷ್ಟಗಳನ್ನ ಕೇಳಿಸ್ಕೊಂಡ್ರು. ಕೈಯಲ್ಲಿ ಮಗಳ ಫೋಟೋ ಹಿಡಿದು ನ್ಯಾಯಕ್ಕಾಗಿ ಮತ ನೀಡಿ ಅಂತ ಅವರು ಕೇಳುತ್ತಿದ್ದ ರೀತಿ ನೋಡಿ ನೋಡಿದ್ರ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು. ಬಿಜೆಪಿ ಲೀಡರ್ಸ್ ಜೊತೆ ಸೇರಿ ಅವರು 10 ರೋಡ್ ಶೋಗಳನ್ನ ಮಾಡಿ ಇಡೀ ಕ್ಷೇತ್ರದಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ರು. ಟಿಎಂಸಿ ಭದ್ರಕೋಟೆಯಲ್ಲೇ ನಿಂತು ಸಿಸ್ಟಮ್ ಬದಲಾವಣೆ ಬಗ್ಗೆ ಅವರು ಮಾಡಿದ ಸ್ಪೀಚ್ಗಳು ಫುಲ್ ವೈರಲ್ ಆಗಿದ್ವು. ರತ್ನಮ್ಮ ಅವರು ಕ್ಯಾಂಪೇನ್ ಟೈಮ್ ಅಲ್ಲಿ ಹೈಲೈಟ್ ಮಾಡಿದ್ದೆ ವುಮೆನ್ ಸೇಫ್ಟಿ ಇಶ್ಯೂ ಬಗ್ಗೆ. ಬಂಗಾಳದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋದೇ ಇವರ ಮೇನ್ ಎಲೆಕ್ಷನ್ ಸ್ಲೋಗನ್ ಆಗಿತ್ತು. ಪ್ರಧಾನಿ ಮೋದಿ ಅವರು ಕೂಡ ಇವರ ಸಪೋರ್ಟ್ಗೆ ಬಂದು ದೊಡ್ಡ ರ್ಯಾಲಿಗಳನ್ನ ಪ್ಲಾನ್ ಮಾಡಿದ್ರು. ಜಸ್ಟಿಸ್ ಫಾರ್ ಡಾಟರ್ ಅನ್ನೋ ಪಾಯಿಂಟ್ ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ಸಂಚರಿಸಿದ್ರು. ಬಿಜೆಪಿ ಹೈಕಮಾಂಡ್ ಕೂಡ ಇವರಿಗೆ ಫುಲ್ ಫ್ರೀಡಮ್ ಕೊಟ್ಟು ಈ ಸೀಟ್ ಅನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿತ್ತು. ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ರು. ಅವರು ಮಾತ್ರ ಹೆದರದೆ ಧೈರ್ಯವಾಗಿ ನಿಂತಿದ್ರು. ಸ್ಮೃತಿ ಇರಾನಿ ಅವರಂತಹ ದೊಡ್ಡ ಲೀಡರ್ಸ್ ಕೂಡ ರತ್ನಮ್ಮ ಅವರ ನಾಮಿನೇಷನ್ ದಿನ ಬಂದಿದ್ರು.
ಈ ಹೋರಾಟ ಈಗ ಪಾರ್ಲಿಮೆಂಟ್ ಮೆಟ್ಲು ಹತ್ತೋದು ಪಕ್ಕಾ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಜಸ್ಟಿಸ್ ಸಿಗೋವರೆಗೂ ನಾನು ವಿಶ್ರಮಿಸೋದಿಲ್ಲ ಅಂತ ಅವರು ಪ್ರತಿಯೊಂದು ಸ್ಪೀಚ್ ನಲ್ಲೂ ಹೇಳ್ತಿದ್ರು. ಜನರ ಕಷ್ಟ ಸುಖಗಳನ್ನ ಹತ್ತಿರದಿಂದ ನೋಡಿರೋದ್ರಿಂದ ಜನ ಇವರನ್ನ ಈಸಿಯಾಗಿ ನಂಬಿದ್ರು. ಹಾಗಾಗಿಯೇ ಪಾಣಿಹಟ್ಟಿ ಜನತೆ ಇವರನ್ನ ಇವತ್ತು ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ರತ್ನಮ್ಮ ಅವರ ಈ ದೊಡ್ಡ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.